ಹೈ ಫ್ರೆಂಡ್ಸ್, ಪ್ರಕೃತಿ ಮನುಷ್ಯನ ಮೇಲೆ ಕೋಪಗೊಂಡು ತನ್ನ ಕ್ರೂರ ರೂಪವನ್ನು ತೋರಿಸಿದಾಗ ಭೂಮಿ ಮೇಲಿರುವ ಅತ್ಯಂತ ಸುಂದರವಾದ ಪ್ರದೇಶಗಳು ಕೂಡ ಒಂದು ನರಕದ ರೀತಿಯಲ್ಲಿ ಬದಲಾಗ್ತವೆ. ಈ ವಿಡಿಯೋದಲ್ಲಿ ಪ್ರಪಂಚ ವ್ಯಾಪ್ತವಾಗಿ ರೆಕಾರ್ಡ್ ಆಗಿರುವಂತಹ ಪ್ರಕೃತಿಯ ವಿಕೋಪದ ದೃಶ್ಯಗಳನ್ನು ನೋಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಹಿಮಾಚಲ ಪ್ರದೇಶದಲ್ಲಿ ಲ್ಯಾಂಡ್ ಸ್ಲೈಡ್ ಆದಾಗ ಒಂದು ಕಟ್ಟಡ ಈ ರೀತಿಯಲ್ಲಿ ಕುಸಿದು ಬೀಳುತ್ತೆ. ಅದೃಷ್ಟ ಏನಂದ್ರೆ ಆ ಬಿಲ್ಡಿಂಗ್ಸ್ ಅಲ್ಲಿ ಮುಂಚೆನೆ ಕಟ್ಟಡಗಳು ಕದಲುವ ಮತ್ತು ಕುಸಿಯುವ ಸೂಚನೆಗಳು ಬರೋದ್ರಿಂದ ಜನರೆಲ್ಲ ಪ್ರಾಣಾಪಾಯದಿಂದ ಹೊರಬಂದು ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಮೇ 2023ರಲ್ಲಿ ಕೆನಿಯಾದಲ್ಲಿ ಪ್ರವಾಹ ಬಂದಾಗ ಒಂದು ಟೀಮ್ ಹೆಲಿಕಾಪ್ಟರ್ ನಲ್ಲಿ ಬಂದು ಈ ಟ್ಯಾಂಕರ್ ಡ್ರೈವರ್ನ ಎಷ್ಟು ಕಷ್ಟಪಟ್ಟು ಪ್ರಾಣಾಪಾಯದಿಂದ ರಕ್ಷಿಸ್ತಾರೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ. ಗ್ರೇಟ್ ಅಲ್ವಾ? ಈ ಕ್ಲಿಪ್ ನಲ್ಲಿ ನೀವು ಬ್ರೆಜಿಲ್ ನಲ್ಲಿ ಬಂದ ಅತ್ಯಂತ ಭಯಂಕರವಾದ ಪ್ರವಾಹವನ್ನ ನೋಡಬಹುದು. ಏಪ್ರಿಲ್ 2024ರಲ್ಲಿ ತೈವಾನ್ ನಲ್ಲಿ ಸಂಭವಿಸಿದ ಭೂಕಂಪದ ಬಗ್ಗೆ ನೀವೆಲ್ಲ ತಪ್ಪದೇ ಕೇಳಿರ್ತೀರ. ಅದೇ ಸಮಯದಲ್ಲಿ ಪರ್ವತಗಳ ಮಧ್ಯೆ ಕಾರು ನಡೆಸ್ತಾ ಇರುವ ಈ ವ್ಯಕ್ತಿ ಕಾರ್ ಡ್ರೈವಿಂಗ್ ಮಾಡ್ತಾ ಒಂದು ಟನಲ್ ಎತ್ತಿರ ಬಂದ ತಕ್ಷಣ ಪರ್ವತ ಕುಸಿದು ಬೀಳುತ್ತೆ. ಯಾಕೋ ಅದೃಷ್ಟ ಚೆನ್ನಾಗಿದೆ, ಆ ವ್ಯಕ್ತಿ ಆ ಕಾರ್ನ ಟನಲ್ ಅಲ್ಲಿ ನಿಲ್ಲಿಸಿ ತನ್ನ ಪ್ರಾಣವನ್ನ ಕಾಪಾಡಿಕೊಳ್ತಾರೆ. ಫ್ರೆಂಡ್ಸ್, ಪ್ರಕೃತಿ ಸ್ವತಃ ಅದೇ ಪಟಾಕಿಗಳನ್ನ ಹಚ್ಚಿದ್ರೆ ಎಷ್ಟು ಸುಂದರವಾಗಿರುತ್ತೆ ಮತ್ತು ಎಷ್ಟು ಭಯಂಕರವಾಗಿ ಕಾಣಿಸುತ್ತೆ ನೀವೇ ನೋಡಿ. ಫ್ರೆಂಡ್ಸ್, ನೀವು ನೋಡ್ತಾ ಇರುವ ಈ ದೃಶ್ಯದಲ್ಲಿ ಸಂಪೂರ್ಣವಾಗಿ ಮರುಭೂಮಿಯಂತೆ ಕಾಣ್ತಾ ಇರುವ ಈ ಸ್ಥಳಕ್ಕೆ ಆಕಸ್ಮಿಕವಾಗಿ ಈ ಮೀನುಗಳು ಹೇಗೆ ಇಲ್ಲಿಗೆ ಬಂದವು ಎಂದು ಆಶ್ಚರ್ಯವಾಗ್ತಾ ಇದೆಯಾ? ಇಂತಹ ದೃಶ್ಯವನ್ನ ನೋಡಿದ್ರೆ ನಂಬೋದಕ್ಕೇನೆ ಕಷ್ಟ. ಈ ದೃಶ್ಯ ಸೆಪ್ಟೆಂಬರ್ 2022ರಲ್ಲಿ ಪಾಕಿಸ್ತಾನದ ಮರುಭೂಮಿಯಲ್ಲಿ ಕಂಡಿದೆ. ಪಾಕಿಸ್ತಾನದಲ್ಲಿ ಬಂದ ಪ್ರವಾಹದ ಕಾರಣ ನದಿಯೆಲ್ಲ ತುಂಬಿ ನೀರು ಮರುಭೂಮಿಗೆ ನುಗ್ಗಿವೆ. ಸರಿಯಾಗಿ ಆ ಸಮಯದಲ್ಲೇ ಆ ಮೀನುಗಳೆಲ್ಲ ನೀರಿನ ಜೊತೆಗೆ ಬಂದು ಆಳವಾದ ನೀರಿಗಾಗಿ ಪರದಾಡ್ತಾ ಇವೆ. ಈ ಮಹಿಳೆ ಮಳೆಗಾಲದಲ್ಲಿ ತಣ್ಣಗಿರುವ ಸುಗಂಧ ಗಾಳಿಯನ್ನ ಅನುಭವಿಸಲು ಹೊರ ಬರ್ತಾಳೆ. ಆದ್ರೆ ಪ್ರಕೃತಿಗೆ ಆಕೆ ಹೊರ ಬರೋದು ಇಷ್ಟವಿರಲಿಲ್ಲ ಎನಿಸುತ್ತೆ. 2021ರಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಲ್ಯಾಂಡ್ ಸ್ಲೈಡ್ ಕಾರಣದಿಂದ ಕಲ್ಲುಗಳು ಕೆಳಗೆ ಬರೋದಕ್ಕೆ ಶುರು ಮಾಡ್ತವೆ. ಸ್ನೇಹಿತರೆ, ಪ್ರಕೃತಿ ಕೋಪದಿಂದ ಯಾವ ರೀತಿಯಲ್ಲಿ ಕಲ್ಲುಗಳನ್ನ ಬಿಸಾಡ್ತಾ ಇದೆ ನೋಡಿ. ಒಂದು ವೇಳೆ ಅವು ಬರ್ತಾ ಇರುವ ವೇಗಕ್ಕೆ ಆ ಕಲ್ಲು ಯಾರಿಗಾದ್ರೂ ತಾಕಿದ್ರೆ ಎಷ್ಟೆಲ್ಲ ಅನಾಹುತಗಳಾಗ್ತವೆ ಗೊತ್ತಾ? ಅಷ್ಟೇ ಯಾಕೆ, ಈ ಬ್ರಿಡ್ಜ್ ನ ನೋಡಿ ಯಾವ ರೀತಿ ಮುರಿದುಕೊಂಡು ಬೀಳ್ತಾ ಇದೆ. ಸಮುದ್ರದ ಮುಂದೆ ಕಟ್ಟಿರುವ ಮನೆಗಳು ಎಷ್ಟು ಸುಂದರವಾಗಿರುತ್ತವೆ, ಸಮುದ್ರದಲ್ಲಿ ತುಫಾನ್ ಬಂದ್ರೆ ಅಷ್ಟೇ ಭಯಂಕರವಾಗಿ ಕಾಣಿಸ್ತವೆ. 2024ರಲ್ಲಿ ತೈವಾನ್ ನಲ್ಲಿ ಒಂದು ಭಯಂಕರವಾದ ಟೊರ್ನಾಡೋ ಬಂದು ಈ ರೀತಿ ವಿಧ್ವಂಸವನ್ನ ಸೃಷ್ಟಿಸುತ್ತೆ. ಅಮೆರಿಕದಲ್ಲಿರುವ ಒಬ್ಬ ವ್ಯಕ್ತಿ ತಮ್ಮ ಹತ್ರ ಬರ್ತಾ ಇರುವ ಒಂದು ದೊಡ್ಡ ಟೊರ್ನಾಡೋವನ್ನ ಈ ರೀತಿ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ದಾನೆ. ಆ ಟೊರ್ನಾಡೋ ಕಾರಣದಿಂದ ತನ್ನ ಮನೆಯ ಪರಿಸ್ಥಿತಿ ಹೇಗೆ ಬದಲಾಗಿದೆ ಎನ್ನುವುದನ್ನು ಸಹ ತೋರಿಸ್ತಾನೆ. 2023ರಲ್ಲಿ ಒಂದು ದೊಡ್ಡ ಕಲ್ಲು ನೇರವಾಗಿ ಹವಾಯಿನಲ್ಲಿರುವ ಒಂದು ಮನೆಯೊಳಗೆ ಹೋಗುತ್ತೆ. ಆದ್ರೆ ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ. ಆ ಕಲ್ಲು ಆ ಕಾರ್ನ ಡಿಕ್ಕಿ ಹೊಡೆದು ಆ ಮನೆಯೊಳಗೆ ಹೋಗಿದೆ. ಆ ಕಲ್ಲು ಇವಾಗ್ಲೂ ಆ ಮನೆಯಲ್ಲೇ ಇದೆ ನೋಡಿ. ಪ್ರಕೃತಿಯನ್ನ ನಾಶ ಮಾಡುವ ವ್ಯಕ್ತಿಗಳಿಗೆ ಪ್ರಕೃತಿ ನಿಮಗೆ ಹಿಂದೆಯಿಂದ ಒಂದೇಟು ಹೊಡೆದ್ರೆ ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ ನೋಡಿ, ಈ ರೀತಿಯಲ್ಲಿ ಇರುತ್ತೆ. ಮನುಷ್ಯ ಎಷ್ಟೇ ಕಷ್ಟಪಟ್ಟು ಎಷ್ಟೇ ಬಲಿಷ್ಠವಾದ ಸೇಫ್ಟಿ ಗೋಡೆಗಳನ್ನ ಕಟ್ಟಿದ್ರು ಕೂಡ ಪ್ರಕೃತಿ ಮಾಡುವ ವಿಧ್ವಂಸದ ಮುಂದೆ ಅದೆಲ್ಲ ಜುಜುಬಿನೇ. 2024ರಲ್ಲಿ ತಮಿಳುನಾಡಿನ ಒಂದು ವಾಟರ್ ಫಾಲ್ಸ್ ನಲ್ಲಿ ಈ ರೀತಿ ಆಕಸ್ಮಿಕವಾಗಿ ನೀರು ಹುಕ್ಕಿ ಹರಿಯಲು ಪ್ರಾರಂಭಿಸುತ್ತೆ. ಅಷ್ಟರಲ್ಲಿ ಅಲ್ಲಿರುವ ಸಿಚುವೇಶನ್ಸ್ ತುಂಬಾ ಭಯಂಕರವಾಗಿ ಬದಲಾಗುತ್ತೆ. ಅದನ್ನು ನೋಡ್ತಾ ಇರುವ ಜನರಿಗೆ ಅಲ್ಲಿಂದ ಬದುಕಿ ಹೊರಬಿದ್ರೆ ಸಾಕಪ್ಪ ಅನಿಸುತ್ತೆ. ಪ್ರವಾಹಗಳ ಸಮಯದಲ್ಲಿ ನೇಪಾಳ ತುಂಬಾ ಸಮಸ್ಯೆಗಳನ್ನ ಎದುರಿಸುತ್ತೆ ಎಂದು ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಇಲ್ಲಿ ನೋಡಿ, ಈ ಪ್ರವಾಹಕ್ಕೆ ಈ ಬ್ರಿಡ್ಜ್ ಯಾವ ರೀತಿ ಆರ್ಭಟಿಸುತ್ತಿದೆ ಅಂತ. ಕೊನೆಗೆ ಆ ಬ್ರಿಡ್ಜ್ ನೀರಿನ ಒತ್ತಡಕ್ಕೆ ತಡೆದುಕೊಳ್ಳದೆ ನೀರಿನಲ್ಲಿ ಹರಿದುಕೊಂಡು ಹೋಗುತ್ತೆ. 2021ರಲ್ಲಿ ಅಮೆರಿಕದಲ್ಲಿ ಪ್ರವಾಹ ಬಂದಾಗ ಕೆಲವೇ ಕ್ಷಣಗಳಲ್ಲಿ ಈ ಮನೆ ನೋಡಿ ಯಾವ ರೀತಿ ಪ್ರವಾಹದಲ್ಲಿ ಮುಳುಗುತ್ತೆ. ನೇಪಾಳದಲ್ಲಿ ಲಲಿತ್ಪುರದಲ್ಲಿ ರೆಕಾರ್ಡ್ ಮಾಡಿರುವ ಈ ವಿಡಿಯೋ ಕ್ಲಿಪ್ ನಲ್ಲಿ ಒಂದು ಗ್ಯಾಸ್ ನಿಂದ ತುಂಬಿರುವ ಟ್ಯಾಂಕ್ ಪ್ರವಾಹದ ನೀರಲ್ಲಿ ಈ ರೀತಿ ಹರಿದುಕೊಂಡು ಹೋಗ್ತಾ ಇದೆ. ಇನ್ನು ಅದರಿಂದ ಲೀಕ್ ಆದ ಗ್ಯಾಸ್ ಎಲ್ಲ ಆ ಸ್ಥಳವೆಲ್ಲ ವ್ಯಾಪಿಸುತ್ತೆ. ಆದ್ರೆ ಅದೃಷ್ಟವಶಾತ್ ಅದರಿಂದ ಲೀಕ್ ಆದ ಗ್ಯಾಸ್ ನಿಂದ ಯಾರಿಗೂ ಏನೂ ಆಗಿಲ್ಲ. ಇವರು ತೆಗೆದಿರುವ ಈ ವಿಡಿಯೋ ಕಾರಣದಿಂದ ಮಳೆಗಾಲದಲ್ಲಿ ಪ್ರಕೃತಿ ಎಷ್ಟು ಸುಂದರವಾಗಿ ಕಾಣುತ್ತೆ ಅಷ್ಟೇ ಭಯಂಕರವಾಗಿ ಇರುತ್ತೆ ಅನ್ನೋದನ್ನ ತಿಳಿಸುತ್ತೆ. ಒಂದು ಭಯಂಕರವಾದ ಸಿಡಿಲಿಗೆ ಈ ಮರದ ತುದಿ ಯಾವ ರೀತಿ ಮನುಷ್ಯನ ತಲೆಯ ರೀತಿಯಲ್ಲಿ ಕುಸಿದು ಬೀಳುತ್ತೆ ನೀವೇ ನೋಡಿ. ನಿಜವಾಗ್ಲೂ ಈ ಕಾರಲ್ಲಿ ಬರ್ತಾ ಇರುವ ವ್ಯಕ್ತಿಯ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಜುಲೈ 2024ರಲ್ಲಿ ಚೈನಾದಲ್ಲಿ ಹುಬೈ ಪ್ರಾವಿನ್ಸ್ ನಲ್ಲಿ ಇರುವ ಪರ್ವತಗಳು ಎಷ್ಟು ದೊಡ್ಡ ಭೀಕರವನ್ನು ಸೃಷ್ಟಿಸಿವೆ ನೀವೇ ನೋಡಿ. ಈ ಲ್ಯಾಂಡ್ ಸ್ಲೈಡ್ ಕಾರಣದಿಂದ ಆಲ್ಮೋಸ್ಟ್ 1.2 ಕಿಲೋಮೀಟರ್ ರೋಡ್ ಧ್ವಂಸವಾಗಿದೆ. 2023ರಲ್ಲಿ ಇಂಗ್ಲೆಂಡ್ ನ ಒಂದು ಬೀಚ್ ನ ನೋಡ್ಲಿಕ್ಕೆ ಬಂದಿರುವ ಟೂರಿಸ್ಟ್ ಗಳ ಮುಂದೆ ಒಂದು ದೊಡ್ಡ ಪರ್ವತ ಕುಸಿದು ಬೀಳೋದನ್ನ ನೋಡಿ ಅವರು ಶಾಕ್ ಆಗ್ತಾರೆ. ಅದೃಷ್ಟವಶಾತ್ ಆ ಸಮಯದಲ್ಲಿ ಯಾರಿಗೂ ಏನೂ ಆಗಿಲ್ಲ.
2021ರಲ್ಲಿ ರಷ್ಯಾದಿಂದ ಬಂದ ಒಂದು ಕಾರ್ಗೋ ಶಿಪ್ ನ ನೋಡೋದಕ್ಕೆ ತುಂಬಾ ಜನ ಗುಂಪುಗೂಡ್ತಾರೆ. ಯಾಕಂದ್ರೆ ಆ ಶಿಪ್ ತುಂಬೆಲ್ಲ ಕಲ್ಲಿನ ರೀತಿಯಲ್ಲಿ ದಟ್ಟವಾದ ಮಂಜು ಆ ಶಿಪ್ನೆಲ್ಲ ಆವರಿಸಿಕೊಂಡು ಬಿಟ್ಟಿದೆ. ಅದರಲ್ಲಿರುವ ಕಾರ್ಗಳು ಸಹ ಯಾವ ರೀತಿ ಮಂಜಿನಿಂದ ಕೂಡಿವೆ ನೀವೇ ನೋಡಿದ್ರೆ ಅರ್ಥವಾಗುತ್ತೆ. ನಿಜಕ್ಕೆ ಆ ಶಿಪ್ ಜಪಾನ್ ನಿಂದ ರಷ್ಯಾಗೆ ಬಂದಿದೆ. ಬರುವ ದಾರಿಯಲ್ಲಿ ಚಳಿ ತುಂಬಾ ಭಯಂಕರವಾಗಿ ಇರೋದ್ರಿಂದ ಅದು ಬರುವ ದಾರಿಯಲ್ಲಿ ಎಲ್ಲಾ ವಸ್ತುಗಳು ಗಡ್ಡೆ ಕಟ್ಟಿವೆ. ಚಳಿ ಎಷ್ಟು ಭಯಂಕರವಾಗಿರುತ್ತೆ ಅಲ್ವಾ. ಇಲ್ಲಿ ಈ ಭಯಂಕರವಾದ ಟೊರ್ನಾಡೋ ಈ ಬಿಲ್ಡಿಂಗ್ ನಿಜವಾಗ್ಲೂ ಅಲ್ಲಿತ್ತ ಎನ್ನುವ ರೀತಿಯಲ್ಲಿ ಯಾವ ರೀತಿ ಧ್ವಂಸಗೊಳಿಸುತ್ತೆ ನೀವೇ ನೋಡಿ. 2018ರಲ್ಲಿ ಅಮೆರಿಕದ ಒಂದು ವೇರ್ ಹೌಸ್ ನಲ್ಲಿ ಪಾರ್ಕ್ ಮಾಡಿರುವ 400 ವೆಹಿಕಲ್ಸ್ ನ ಕನ್ನಡಿಗಳು ಪ್ರಕೃತಿಯ ವಿಕೋಪದಿಂದ ಚೂರ್ಚೂರಾಗ್ತವೆ. ಇಲ್ಲಿ ಪಾರ್ಕ್ ಮಾಡಿರುವ 400 ವೆಹಿಕಲ್ಸ್ ಗಳಲ್ಲಿ 3 ರಿಂದ 4 ವೆಹಿಕಲ್ಸ್ ಗಳು ಮಾತ್ರ ಸುರಕ್ಷಿತವಾಗಿದ್ದಾವೆ. ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ಸ್ ನ ಕನ್ನಡಿಗಳು ಚೂರ್ಚೂರಾಗಿದ್ದಾವೆ. ಫ್ರೆಂಡ್ಸ್, ಇದು ಜಪಾನ್ ನ ಅಟಾಮಿನಲ್ಲಿ ರೋಡ್ ಮೇಲೆ ಡ್ರೈವಿಂಗ್ ಮಾಡ್ತಾ ಇರುವ ಈ ಡ್ರೈವರ್ಗೆ ಎದುರುಗಡೆ ಮಣ್ಣು ಕಸ ಈ ರೀತಿ ಬರೋದ್ರಿಂದ ಯೂ ಟರ್ನ್ ತೆಗೆದುಕೊಂಡು ಹೋಗ್ತಾನೆ. ಆದ್ರೆ ಆ ವ್ಯಕ್ತಿ ತುಂಬಾ ಲಕ್ಕಿ. ಏಕೆಂದ್ರೆ ಆ ವ್ಯಕ್ತಿ ಕಾರ್ ತೆಗೆದು ಹೋದ ತಕ್ಷಣ ಯಾವ ರೀತಿಯಲ್ಲಿ ಪ್ರವಾಹ ಬಂದಿದೆ ನೀವೇ ನೋಡಿ. ಇದನ್ನ ಮಾರ್ಕ್ ಸ್ಲೈಡ್ ಅಂತ ಕರೀತಾರೆ. ನಿಜವಾಗ್ಲೂ ಈ ಕ್ಲಿಪ್ ನಲ್ಲಿ ನೋಡ್ತಾ ಇರುವ ಈ ಟೊರ್ನಾಡೋ ಮಾಡ್ತಾ ಇರುವ ವಿಕೋಪಕ್ಕೆ ಅಲ್ಲಿರುವ ಬೋಟ್ಗಳು ಹೇಗೆ ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ತಾ ಇವೆ ನೀವೇ ನೋಡಿ. 2018ರಲ್ಲಿ ಮನಾಲಿನಲ್ಲಿ ನಡೆದ ಭಯಂಕರವಾದ ಪ್ರವಾಹದ ಸಮಯದಲ್ಲಿ ರೆಕಾರ್ಡ್ ಆದ ವಿಡಿಯೋ ಕ್ಲಿಪ್ ನಲ್ಲಿ ನೀವಿಲ್ಲಿ ನೋಡಬಹುದು ಒಂದು ಭಾರಿ ಗಾತ್ರದ ಬಸ್ ನ ಹೇಗೆ ನೀರು ಎಳೆದುಕೊಂಡು ಹೋಗ್ತಾ ಇದೆ ಅಂತ. ಬಸ್ ಅಲ್ಲಿ ಬಂದಿರುವ ಟೂರಿಸ್ಟ್ ಮುಂಚೆನೆ ಊಹಿಸಿ ಅದು ಸ್ವಲ್ಪ ನೀರಿನಲ್ಲಿ ಸಿಕ್ಕಾಕೊಂಡಾಗ ಎಲ್ರೂ ಕೆಳಗೆ ಬಂದಿದ್ದಾರೆ. ಇಲ್ಲದಿದ್ರೆ ಎಲ್ರೂ ಪ್ರಾಣಗಳನ್ನ ಕಳೆದುಕೊಳ್ತಾ ಇದ್ರು. ಇಲ್ಲಿ ಯಾವುದೇ ಪ್ರಾಣ ಹಾನಿ ನಡೆದಿಲ್ಲ. ಪರ್ವತಗಳ ಮೇಲಿಂದ ಪರ್ವತ ಕುಸಿದು ಬೀಳೋದನ್ನ ನೀವು ತುಂಬಾ ಸಲ ನೋಡಿರ್ತೀರ. ಆದ್ರೆ ಪೂರ್ತಿ ಪರ್ವತ ನಿಮ್ಮ ಕಣ್ಮುಂದೆನೆ ಬಿದ್ರೆ ಹೇಗಿರುತ್ತೆ. ಅಗ್ನಿ ಪರ್ವತದ ಹತ್ತಿರ ಫೋಟೋ ತೆಗೆಯೋದಕ್ಕೆ ಹೋದ ಈ ವ್ಯಕ್ತಿ ತನ್ನ ಕ್ಯಾಮ್ರಾವನ್ನ ಸೆಟ್ ಮಾಡ್ತಾ ಇರಬೇಕಾದ್ರೆ ಒಂದೇ ಕ್ಷಣಕ್ಕೆ ಅಗ್ನಿ ಪರ್ವತ ಸ್ಫೋಟಗೊಂಡು ಭಾರಿ ಅನಾಹುತವನ್ನ ಸೃಷ್ಟಿಸುತ್ತೆ. ಇದರಿಂದ ಆ ವ್ಯಕ್ತಿಯ ಆಶ್ಚರ್ಯದಿಂದ ನೋಡ್ತಾ ನಿಂತಿದ್ದಾನೆ. ಅದೃಷ್ಟವಶಾತ್ ಆತನಿಗೆ ಏನೂ ಆಗಿಲ್ಲ. 2018ರಲ್ಲಿ ನ್ಯೂ ಜೆರ್ಸಿನಲ್ಲಿ ಬಂದ ಪ್ರವಾಹದ ಕಾರಣದಿಂದ ಒಂದು ಬೀದಿಯಲ್ಲಿ ಪಾರ್ಕ್ ಮಾಡಿರುವ ಕಾರ್ಗಳು ಈ ರೀತಿ ನೀರಿನಲ್ಲಿ ಪ್ರವಾಹಕ್ಕೆ ಹರಿದುಕೊಂಡು ಹೋಗ್ತಿವೆ. ತೈವಾನ್ನಲ್ಲಿ ರೋಡ್ ಮೇಲೆ ಹೋಗ್ತಾ ಇರುವ ಕೆಲವರಿಗೆ ಆಕಸ್ಮಿಕವಾಗಿ ಮೇಲಿಂದ ಕಲ್ಲು ಬೀಳ್ತಾ ಇರುವ ಶಬ್ದ ಕೇಳಿಸುತ್ತೆ. ಆ ಶಬ್ದ ಕೇಳಿದ ತಕ್ಷಣ ಈ ರೀತಿ ಭಯಂಕರವಾದ ದೃಶ್ಯ ಕಾಣಿಸುತ್ತೆ. 2015ರಲ್ಲಿ ನೇಪಾಳಲ್ಲಿ ನಡೆದ ಭಯಂಕರವಾದ ಭೂಕಂಪದಿಂದ ಮಾರ್ಕೆಟ್ ನಲ್ಲಿರುವ ಜನರು ಎಷ್ಟು ಗಾಬರಿಯಾಗಿದ್ದಾರೆ ನೀವೇ ನೋಡ್ರಿ. ಈ ಭೂಕಂಪದ ನಂತರ ಕಾಠ್ಮಂಡು ರೋಡ್ಗಳ ಮೇಲೆ ಭೂಮಿ ಈ ರೀತಿ ಸೀಳಿದಂತೆ ಕಾಣಿಸುತ್ತೆ. ಈ ಕಾರಲ್ಲಿ ಹೋಗ್ತಾ ಇರುವ ಇವರು ತುಂಬಾ ಅದೃಷ್ಟವಂತರು. ಮಳೆಗಾಲದಲ್ಲಿ ಆದಷ್ಟು ಹೊರಗೆ ಹೋಗಬೇಡಿ ಎಂದು ತಂದೆ ತಾಯಿ ಇದಕ್ಕೋಸ್ಕರನೇ ಹೇಳ್ತಾ ಇರ್ತಾರೆ. ಫ್ರೆಂಡ್ಸ್, ನಿಮ್ಮಲ್ಲಿ ಎಷ್ಟು ಜನ ಮಳೆಯಿಂದ ತೊಂದರೆಯನ್ನು ಅನುಭವಿಸಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಅಂದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.